ಸಂಸ್ಥಾಪಕ ಅಧ್ಯಕ್ಷ ವೆಂಕಟೇಶ್ ಕಾವಟೆ ಅವರ ಮುಂದಾಳತ್ವದಲ್ಲಿ ಮಹಿಳೆಯರಿಗೆ ದಿ ಕೇರಳ ಸ್ಟೋರಿ ಟೂರ್ ಚಿತ್ರವನ್ನು ಉಚಿತವಾಗಿ ವೀಕ್ಷಿಸಲು ಎರಡನೇ ಬಾರಿಗೆ ಅವಕಾಶ ಕಲ್ಪಿಸಲಾಯಿತು. ಹುಬ್ಬಳ್ಳಿಯ ಅರ್ಬನ್ ಒಯಾಸಿಸ್ ಮಾಲ್ನ ಪಿವಿಆರ್ ಚಿತ್ರಮಂದಿರದಲ್ಲಿ ನಡೆದ ವಿಶೇಷ ಪ್ರದರ್ಶನದಲ್ಲಿ 276 ಆಸನಗಳ ಸಾಮರ್ಥ್ಯದ ಶೋನಲ್ಲಿ ನೂರಾರು ಮಹಿಳೆಯರು ಭಾಗವಹಿಸಿ ಚಿತ್ರ ವೀಕ್ಷಿಸಿದರು. ಈ ಸಂದರ್ಭದಲ್ಲಿ ಕ್ಷತ್ರಿಯ ಸಮಾಜದ ಧರ್ಮಗುರು ವಿಜಯ್ ಮಾತಾಯಿ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿ ಮೆರುಗು ತಂದರು. ಮಹಿಳೆಯರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ವಿಶೇಷ ಪ್ರದರ್ಶನವನ್ನು ಆಯೋಜಿಸಲಾಗಿದೆ ಎಂದು ವೆಂಕಟೇಶ್ ಕಾವಟೆ ತಿಳಿಸಿದರು. ಮೂಲ ಉದ್ದೇಶ ಅಂದ್ರೆ ನಮ್ಮ ಹಿಂದೂ ಅಕ್ಕ ತಂಗಿಯರು ಸಹೋದರಿಯರು ಎಲ್ಲ ಸೇಫ್ ಆಗಬೇಕು. ಸೇಫ್ ಆಗಿ ಅವ್ರು ಏನು ಬೆಳಗ್ಗೆ ಎದ್ದು ಕಾಲೇಜ್ ಆಗಲಿ ಆಮೇಲೆ ಕೆಲಸಕ್ಕಾಗಲಿ ಹೋಗಿದ್ದಾಗ ಸೇಫ್ ಆಗಿ ಮನಿ ಈವ್ನಿಂಗ್ ಬರ್ಬೇಕಂತ ಹೇಳಿ ಈ ಒಂದು ಉದ್ದೇಶ ಇದೆ. ಯಾಕಂದ್ರೆ ರಣೆಹಿಡಿಯಾಗಿ ಇವರು ಮತಾಂಧರು ಎಲ್ಲ ಕಡೆ ತಿರುಗಾಡಕತ್ತಾರ. ಸೊ ಅವ್ರ ಬಲಿಗೆ ಬೀಳಬಾರ್ದು ಅಂಥೇಳಿ ಇದು ಒಂದು ಉದ್ದೇಶದಿಂದ ನಾವು ಅವ್ರಿಗೆ ಕೇರಳ ಸ್ಟೋರಿ ತೋರಿಸ್ಕೊಂಡು ಅವ್ರಿಗೊಂದು ಒಂದು ಲೆಸನ್ ತೋರಿಸ್ಬೇಕು ಅವ್ರಿಗೆ ಅಂಥೇಳಿ ನಾವು ಉದ್ದೇಶದಿಂದ ತೋರ್ಸಾಕತ್ತೀವಿ. 100% ಸರ್ ತಾವು ಹೇಳಿದ್ದು 100% ಸತ್ಯ. ಅದಕ್ಕಂದರೆ ಇವ್ರು ಮತ್ತಂದ್ರು ರೇಟ್ ಲಿಸ್ಟನ್ನು ಮಾಡಿದ್ದಾರೆ. ಬ್ರಾಹ್ಮಣ ಹುಡುಗಿರಿಗೂ ಇಷ್ಟ ಅಂಥೇಳಿ, ಆಮೇಲೆ ಕ್ಷತ್ರಿಯ ಹುಡುಗಿರು ಇಷ್ಟ ಅಂಥೇಳಿ ರೇಟ್ ಲಿಸ್ಟ್ ಬಾಕಾಯ್ದ ರೇಟ್ ಲಿಸ್ಟ್ ಮಾಡಿದ್ದಾರೆ. ಸೊ ಅದರ ನಿಟ್ಟಿನಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಸೊ ಇದೊಂದು ಎಲ್ಲಿ ಮೌಲ್ವಾನಗಳ ಹಿಂಗೆ ಕೆಲಸ ಮಾಡಕತ್ತಾರಲ್ಲ ಅವ್ರಿಗೆ ಸರಿ ಹಿಡಿದು ಅವ್ರ ತಕ್ಕ ಪಾಠ ಕಳಿಸ್ಬೇಕಂತೇಳಿ ಮೇನ್ ಜಡಿಗೆ ಹೋಗಿ ಅವ್ರಿಗೆ ಹಿಡಿಬೇಕಂತೇಳಿ ನಮ್ಮ ಇಚ್ಛೆ. ನಮ್ಮ ಸರ್ಕಾರಕ್ಕೂ ನಾನು ವಿನಂತಿ ಮಾಡ್ತೀನಿ, ಇಂಥ ಕಾರ್ಯಕ್ಕೆ ಅವರು ಕುಮ್ಮಕ್ಕೊಂಡು ಕೊಡಬಾರ್ದಂತೇಳಿ ಅವ್ರಿಗೂ ನಾನು ಇದು ಏನು ತೊಂದರೆ ಅಂತ ಆಗಿಲ್ಲ. ಧರ್ಮ ಕಾರ್ಯದಲ್ಲಿ ಭಾಳಷ್ಟು ತೊಂದರೆ ಆಗತ್ತೆ ಸರ್. ಬಟ್ ಎಲ್ಲ ಎದುರುಗಿಟ್ಟು ಬದಗಿಟ್ಟು ನಾವೆಲ್ಲ ಈ ಕಾರ್ಯ 100% ಮಾಡ್ತೇವೆ ಅಂಥೇಳಿ ನಮ್ಗೆ ನಂಬಿಕೆ ಇದೆ. ಧರ್ಮದ ಪಾತ್ರದಲ್ಲಿ ನಾವು ನಡಿಬೇಕು. ಎಲ್ಲ ನಾವಷ್ಟೇ ಅಲ್ಲ, ನಮ್ಮ ಸಹೋದರ ಎಲ್ಲ ಹಿಂದೂ ಸಮಾಜದ ಎಲ್ಲ ಯುವಕರು ಧರ್ಮದ ಪಾತ್ರದಲ್ಲಿ ನಡಿಬೇಕು. ಧರ್ಮ ಉಳಿದರೆ ನಾವು ಉಳಿತೀವಿ, ಧರ್ಮ ಇಲ್ಲಾಂದ್ರೆ ನಾವು ಉಳಿಯಕ್ಕೆ ಸಾಧ್ಯ ಇಲ್ಲ. ನಾವು ಒಂದು ದಿವಸ ಮತ್ತು ಜಾಳ್ಗಿ ಟೋಪಿ ಹಾಕ್ಕೊಂಡು ತಿರುಗಾಡ್ಬೇಕಾಕೈತಿ. ಮತ್ತು ನಮ್ಮ ಮನೆ ಹೆಣ್ಮಕ್ಳು ಎಲ್ಲರೂ ಬುರ್ಕ ಹಾಕಿ ತಿರುಗಾಡ್ಬೇಕಾಗ್ತೈತಿ. ಆ ಪರಿಸ್ಥಿತಿ ನಾವು ಎಲ್ಲರೂ ಹಿಂದೂ ಸಹೋದರರು ತರಕ್ಕೆ ಕೊಡಂಗಿಲ್ಲ. ನಮ್ಮ ಜೀವ ಕೊಟ್ಟರು ಧರ್ಮಕ್ಕೆ ಉಳಿಸ್ತೇವೆ ಅಂತೇಳಿ ಸರ್. ನಾವು ಈಗ ನಮ್ಮ ಫೌಂಡೇಶನ್ ವತಿಯಿಂದ ಇದು 2ನೇ ಶೋ ನಾವು ತೋರಿಸಾಕತ್ತೀವಿ. ಥೀಮ್ ಅಂದರೆ ನಮ್ಮ ಯುವಕರಿಗೆ ಎಜುಕೇಟ್ ಮಾಡೋದು, ಅವ್ರ ತಿಳುವಳಿಕೆ ಬರಬೇಕು. ಈಗ 16 ವಯಸ್ಸಿಂದ ಇವರು ರಣೆಹಿಡಿಗಡೆ ಅಂತ ತಿರುಗಾಡಿ ಇವ್ರಿಗೆ ಬಲಿ ಆಗ್ತಾರೆ. ಸೊ 16 ವರ್ಷ ಆಗಲಿ 18 ವರ್ಷ ಆಗಲಿ ಇವ್ರು ತೋರಿಸ್ಕೊಂಡು ಒಂದು ಜಾಗೃತಿ ಮೂಡಿಸ್ಬೇಕಂತೇಳಿ ಒಂದೇ ಒಂದು ಉದ್ದೇಶದಿಂದ ನಮ್ಮ ಅಕ್ಕ ತಂಗಿರ ಸೇಫ್ ಆಗಿರಬೇಕು, ಹಿಂದೂ ಧರ್ಮನಾಗ ಉಳಿಬೇಕಂತೇಳಿ ನಾವು ಈ ಪ್ರಯತ್ನ ಮಾಡಾಕತ್ತೀವಿ ಸರ್. ವೆಂಕಟೇಶ್ ಅಶೋಕ್ ಪಾಟೀಲ್ ಮುಂದಿನ ಅಜೆಂಡಾ ಏನಿದೆ? ನಮ್ಮ ಅಜೆಂಡಾ ಏನಿಲ್ಲ ಸರ್, ಸಮಾಜಘಾತಿ ಶಕ್ತಿಗಳಿಗೆ ವಿರೋಧ ಮಾಡೋದು, ಸಮಾಜ ಪರವಾಗಿ ಇರೋದು ನಮ್ಮ ಸಹೋದರ ಅಂತ ಹೇಳಿ ತಿಳ್ಕೋದು ಒಂದೇ ಅಜೆಂಡಾ. ಚಿತ್ರ ವೀಕ್ಷಿಸಿದ ನಂತರ ಅನೇಕ ಯುವತಿಯರು ತಮ್ಮ ಅನುಭವವನ್ನು ಹಂಚಿಕೊಂಡು ಸಹಾಯ ಕೇಳುತ್ತಿರುವುದಾಗಿ ಅವರು ಹೇಳಿದರು. ಇಂತಹ ದುಷ್ಕೃತ್ಯಗಳಲ್ಲಿ ತೊಡಗಿರುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಅವರು ಆಗ್ರಹಿಸಿದರು. ಈ ವೇಳೆ ಕೃಷ್ಣಕುಮಾರ್ ಹಾಗೂ ಬಿಜೆಪಿ ಮಹಿಳಾ ಕಾರ್ಯಕರ್ತೆ ಪ್ರಿಯಾಂಕ್ ಭಟ್ ಮಾತನಾಡಿ ಯುವತಿಯರಲ್ಲಿ ಜಾಗೃತಿ ಮೂಡಿಸಲು ಇಂತಹ ಚಿತ್ರಗಳು ಸಹಕಾರಿ ಎಂದು ಹೇಳಿದರು. ರಾಜಕೀಯ ವ್ಯಕ್ತಿಗಳು ಯಾರು ಅದನ್ನ ತೋರಿಸ್ಲಿಲ್ಲ. ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಬೇರೆ ಯಾವುದೇ ಒಂದು ರಾಜಕೀಯ ಮಾಡೋದಕ್ಕೆ ಮಾಡಿರ್ತಾರೆ. ಆಮೇಲೆ ಕಟೌಟು ಬ್ಯಾನರ್ಗಳು, ಸುಮ್ಮನೆ ಯಾವುದೋ ಒಂದು ಕಾರ್ಯಕ್ರಮ, ಜನರಿಗೆ ಯೂಸ್ ಇಲ್ದಿರೋಂಥ ಕಾರ್ಯಕ್ರಮ ಈ ರಾಜಕೀಯ ಪಕ್ಷದವ್ರು ಮಾಡ್ತಾರೆ. ನಾವರಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ, ನಮ್ಮ ಹಿಂದೂ ಹೆಣ್ಮಕ್ಳಿಗೆ ತೋರಿಸ್ರಿ, ನೀವು ಎಲ್ಲ ಜನರಿಗೆ ರೀಚ್ ಆಗ್ತೀರಿ. ನಿಮ್ಮ ಅಜೆಂಡಾ ಅದೊಂದೇ, ನೀವು ಏನಪ್ಪ ನಾನು ರೀಚ್ ಆಗ್ಬೇಕು, ಯಾಕಂದ್ರೆ ನೀವು ರಾಜಕೀಯ ವ್ಯಕ್ತಿ ಇನ್ನೂ ರೀಚ್ ಆಗ್ಬೇಕು. ಹಾಗಾಗಿ ಅದನ್ನ ತೋರಿಸ್ರಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ಯಾವುದೇ ರಾಜಕೀಯ ಪಕ್ಷದವರು ಅದನ್ನು ಮಾಡಲಿಲ್ಲ. ಸೊ ಈಗ 2ನೇ ಸರಿ ನಮ್ಮ ವೆಂಕಟೇಶ್ ಅಣ್ಣವರು ಯಾವುದೇ ನಿಸ್ವಾರ್ಥ ಇಲ್ಲದೆ, ಸ್ವಾರ್ಥ ಯಾವುದೂ ಇಲ್ಲ, ಅವ್ರು ಬಂದು ನಾವು ತೋರಿಸ್ತೀವಿ, ಅಟ್ಲೀಸ್ಟ್ ನಮ್ಮಿಂದನಾದ್ರೂ ಒಂದು 1000 ಹೆಣ್ಮಕ್ಳಾದ್ರೂ ಬದಲಾಗ್ತಾರೆ ಅಂತ ಹೇಳಿ ಈಗ 2ನೇ ಶೋ ತೋರ್ಸಾತರ ವಿವೇಕೆ ಫೌಂಡೇಶನ್ ಇಂದ ಅವರಿಗೆ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಹೆಂಗ್ ನನ್ನ ತಲೆಯೊಳಗಿರೋದು ಇಷ್ಟ, ಅವ್ರು ನಮ್ಮನ್ನ ಹೆಂಗ್ ಸೈಲೆಂಟ್ ಆಗಿ ಕಿಲ್ ಮಾಡಾತಾರ, ನಾನು ಅದೇ ಸೈಲೆಂಟ್ ಆಗಿ ಕಿಲ್ ಮಾಡಂತೀನಿ. ಹೆಂಗಂತಂದ್ರ ಈಗ ಹಿಂದೂ ಹೆಣ್ಮಕ್ಳಿಗೆ ಹೋಗಿ ಬರ್ರಿ ನಮ್ಮ ಅಂಥವ್ರು ಲವ್ ಮಾಡಬೇಡ್ರಿ ಅಂತಂತ ಹೇಳಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಕೇಳೋದಿಲ್ಲ. ಅವ್ರಿಗಿಂತ ಸಿನಿಮಾಗಳನ್ನು ತೋರಿಸಿ ಹುಚ್ಚೆಬ್ಬಿಸ್ಬೇಕು, ಮತ್ತು ಅವ್ರನ್ನ ಇಂಥ ಸಿನಿಮಾಗಳು ನೋಡ್ರಿ, ಇಂಥ ಕಥೆಗಳನ್ನು ನೋಡ್ರಿ ಅಂತ ಹೇಳಿ ತೋರಿಸಿದಾಗ ಅವ್ರು ಸ್ವಲ್ಪ ಎಚ್ಚರ ಆಗ್ತಾರ ಅನ್ನೋದು ನನ್ನ ತಲೆ. ಈಗ ಹಿಂದಿನ ದಿನಮಾನೊಳಗೆ ನೀವು ಕಂಡಿಡುವಂಥದ್ದು, ಆಮೇಲೆ ನಿಮ್ಮ ಗಮನಕ್ಕೆ ಬಂದಿರುವಂಥದ್ದು ಯಾವುದಾದ್ರೂ ವಿಕೃತವಾದಂಥ ಕಥೆ ಅಥವಾ ಏನಾದರೂ ನೈಜ ಘಟನೆ ನಿಮ್ಗೆ ಗೊತ್ತಾಯ್ತಾ ಸರ್? ಪೊಲೀಸ್ ಸ್ಟೇಷನ್ಗೆ ಅಷ್ಟು ಕಂಪ್ಲೇಂಟ್ ಹೋಗಲ್ಲ ಹಿಂದೂ ಹೆಣ್ಮಕ್ಳು, ನನ್ನ ಕಡೆ ಬರ್ತಾವೆ. ತಿಳ್ಕೊಂಬಿಡ್ರಿ, ಬಹಳಷ್ಟು ಜನ ಹೆಣ್ಮಕ್ಳು ಅದ್ರೊಳಗೆ ಸಿಕ್ಕೊಂಡಾರ. ಆಮೇಲೆ ಮದುವೆ ಆದವರು, ಮಕ್ಕಳಾದವರು ಯಾರನ್ನೂ ಬಿಡ ಅಂತಿಲ್ಲ. ಅಷ್ಟು ಕೆಟ್ಟದಾಗಿ ಕ್ರೂರವಾಗಿ ಆ ಒಂದು ಲವ್ ಜಿಹಾದನ್ನು ಮಾಡಾಕತ್ತಾರ. ಅವ್ರು ಯಾರೇ ಇರಲಿ,
ನಮ್ಮ ಹಿಂದೂ ಹೆಣ್ಮಕ್ಳು ಮಾತ್ರ ಅವರಿಂದ ದೂರ ಇರಬೇಕು ಅಂತ ಹೇಳಿ ನಮ್ಮ ಅವೇರ್ನೆಸ್ ಮೂಡ್ಸಾತೀವಿ ನಾವು. ಪ್ರತಿಯೊಂದು ಊರೊಳಗು ಪ್ರತಿಯೊಂದು ಜಿಲ್ಲೆ ಒಳಗು ಎಲ್ಲರೂ ದಿ ಕೇರಳ ಸ್ಟೋರಿ ಮೂವಿ ಪಾರ್ಟ್ 2 ಸಿನಿಮಾವನ್ನ ನೋಡ್ರಿ. ಹೆಚ್ಚಾನಾಗಿ ಜನರಿಗೆ ನಾ ಕೇಳ್ಕೊಳ್ಳೋದು ಒಂದು ಏನಂದ್ರೆ, ನಿಮ್ಮ ಮನೆಯೊಳಗಿರುವಂಥ ಹೈಸ್ಕೂಲ್ ಹೆಣ್ಣು ಮಕ್ಕಳಿಗೆ ಈ ಸಿನಿಮಾವನ್ನು ತೋರಿಸಿ. ಅವ್ರು ಸಣ್ಣೋರಿದ್ದಾಗ ಇಂಥ ಕಥೆಗಳನ್ನ ನೋಡಿದ್ರೆ, ಈಗ ನೋಡ್ರಿ ಸಣ್ಣೋರಿದ್ದಾಗ ನಮಗೆ ಮಹಾತ್ಮ ಗಾಂಧೀಜಿಯವರ ಎಷ್ಟು ಅವರು ಒಳ್ಳೆ ಕೆಲಸಗಳು ಹೋರಾಟಗಳು ನಮ್ಗೆ ಗೊತ್ತು. ಅದೇ ರೀತಿ ನಾವು ಅವ್ರು ಸಣ್ಣೋರಿದ್ದಾಗ ದಿ ಕೇರಳ ಸ್ಟೋರಿ ಮೂವಿ ತೋರಿಸ್ಬಿಟ್ರೆ ಅವ್ರು ದೊಡ್ಡವರಾಗಿ ಮಕ್ಕಳು ಮೊಮ್ಮಕ್ಕಳಾಗೋ ಮಟನೂ ಅದನ್ನ ನೆನ್ಪಿಟ್ಕೊಂಡಿರ್ತಾರೆ, ಅದರಿಂದ ದೂರ ಇರ್ತಾರೆ. ಹಿಂಗೆ ಎಜುಕೇಟ್ ಮಾಡ್ಬೇಕು ಹೆಣ್ಮಕ್ಳನ್ನ. ಅವ್ರು ದೊಡ್ಡವರಾದ್ಮೇಲೆ ಅವ್ರಿಗೆ ನಾವು ಬುದ್ಧಿ ಹೇಳಕ್ ಹೋದ್ರೆ ಅವ್ರನ್ನ ಬೈತಾರ, ಹೊಡಿತಾರ, ಮಾತಾಡ್ತಾರ, ಎದುರು ಮಾತಾಡ್ತಾರ ಅಂತ ಹೇಳಿ ನಾವು ಮಕ್ಕಳಿಗೆ ಸಂಭಾಳಿಕೆಯನ್ನ ಮಾಡಬಾರ್ದು. ಹಿಂಗೆ ಪ್ರೀತಿಯಿಂದ ತೋರಿಸಿ. ಆಮೇಲೆ ಇನ್ನೊಂದು ದಿ ಕೇರಳ ಸ್ಟೋರಿ ಮೂವಿ ಪಾರ್ಟ್ 2 ಇನ್ನೊಂದು 2 ವಾರ ಇರ್ತೈತಿ. ಅದಾದ್ಮ್ಯಾಗ ಟಾಕೀಸ್ನಾಗ ಇರೋದಿಲ್ಲ. ಮೊಬೈಲ್ನಾಗ ಸಿಕ್ಕರೆ ದಯವಿಟ್ಟು ನಿಮ್ಮ ಮನ್ಯಾಗ ಪ್ಲೇ ಮಾಡ್ತಿ. ನಿಮ್ಮ ಮನೆಯೊಳಗಿರೋ ಎಲ್ಲ ಹೆಣ್ಮಕ್ಳು ಕುಂದ್ರಿಸಿ ಆ ಸಿನಿಮಾ ತೋರಿಸ್ರಿ. ಎಲ್ಲ ಹೆಣ್ಮಕ್ಳನ್ನ ಹೇಳೋದೊಂದು, ಧಾರಾವಿ ನೋಡೋಕೆ ನೀವು ಒದ್ದಾಡ್ತೀರಿ, ಧಾರಾವಿ ನೋಡೋದು ಬಿಡ್ರಿ. ಒಂದು ದಿನ ದಿ ಕೇರಳ ಸ್ಟೋರಿ ಮೂವಿ ಹಾಕೊಂಡು ನಿಮ್ಮ ಮನ್ಯಾಗ ಕುಂತು ನೋಡ್ರಿ ನೀವು. ಈಗ ಆಲ್ರೆಡಿ ಆ ಸಿನಿಮಾ ಎಲ್ಲಾ ಕಡೆ ಲೀಕ್ ಆಗೈತಿ ಅನ್ನೋ ಸುದ್ದಿ ಅದೈತಿ. ಬಟ್ ಅದು ಲೀಕ್ ಆಗ್ಬಾರ್ದಿತ್ತು, ಆಗೈತಿ. ಯಾರೋ ಷಡ್ಯಂತ್ರ ಮಾಡೋರು ಮಾಡಿರ್ತಾರೆ. ಇರ್ಲಿ, ಆ ಸಿನಿಮಾವನ್ನ ಲೀಕ್ ಆಗಿದ್ದು ಚಲೋನ ಅನ್ಕೋರಿ. ನೀವು ಏನೋ ಟಾಕೀಸಿಗೆ ಬರಕ್ ಆಗಿಲ್ಲ, ನೀವು ಏನೋ ಬಿಸಿ ಶೆಡ್ಯೂಲ್ ಐತಿ, ಮನ್ಯಾಗ ಕುಂತ ಎಲ್ಲಾ ಹೆಣ್ಮಕ್ಳು ಆ ಸಿನಿಮಾ ತೋರಿಸ್ರಿ. ಹೈಸ್ಕೂಲ್ ಹೆಣ್ಮಕ್ಳು ಸಿನಿಮಾ ತೋರಿಸಿದ್ರಂದ್ರೆ ಚಲೋ. ಇಲ್ಲಾಂದ್ರೆ ನಾಳೆ ನಿಮ್ಮ ಮಕ್ಕಳು ಕಾಲೇಜಿಗೆ ಬಂದ್ಮ್ಯಾಗ ದಾರಿ ಅಂತೂ ತಪ್ತಾರಂತ ನಾ ಹೇಳಕ್ ಇಷ್ಟ. Okay, namaste everyone. Firstly, I would like to thanks VAK Foundation for organizing such a management. Like ಎಲ್ಲರೂ ಫ್ರೀ ಟಿಕೆಟ್ಸ್ ಎಲ್ಲ ಕೊಡ್ತಾ ಇದ್ದಾರೆ. ಎಲ್ಲ ಹೆಣ್ಮಕ್ಳಿಗೆ, ಅಕ್ಕರವ್ರಿಗೆ, ತಂಗಿಯವ್ರಿಗೆ, ತಾಯಿಯವ್ರಿಗೆ ಎಲ್ಲರೂ ಕೊಡಾತಾರೆ. ನಾವು ಇವತ್ತೆಲ್ಲರೂ ಫ್ಯಾಮಿಲಿನಾಗೆ ಯಾರ್ಯಾರು ಹೆಣ್ಮಕ್ಳು ಅದೇವೆ ಎಲ್ಲರೂ ಸೇರಿ ಬಂದಿದ್ದೀವಿ ನೋಡೋಕ್ಕೆ. ಸೊ ಅವ್ರಿಗೆ ಭಾಳ ಧನ್ಯವಾದಗಳು ಫ್ರೀ ಟಿಕೆಟ್ಸ್ ಕೊಟ್ಟಿದ್ದಕ್ಕೆ. ಸೊ ಫಸ್ಟ್ಲಿ ನಾ ಏನು ಹೇಳ್ಬೇಕಂದ್ರೆ, ಮೂವಿ ನಾವು ಏನು 2 ಲೆಸನ್ಸ್ ಅಥವಾ ಹಲವಾರು ಲೆಸನ್ಸ್ ಇದಾವೆ ಈ ಮೂವಿಯಿಂದ ತಗೋಬೇಕಂದ್ರೆ. ಭಾಳ ಒಂದು ಅದ್ಭುತವಾದ ಮೂವಿ ಇದೆ. ನಾ 2 ಥಿಂಗ್ಸ್ ಏನು ಹೇಳ್ಬೇಕಂದ್ರೆ, ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗ್ತೈತಿ, ಚಿಲ್ಡ್ರನ್ಸ್ ಮೇಲೆ ಡಿಪೆಂಡ್ ಆಗ್ತೈತಿ. ನಾನು ನೋಡಿದ್ದೆ ಮೀಡಿಯಾದಲ್ಲಿ ಒಬ್ರು ಆಂಟಿ ಎಲ್ಲ ಹೇಳ್ತಿದ್ರು, ಮಹಿಳಾ ಅವರು ಎಲ್ಲರೂ ಫುಲ್ ಲೈಕ್ ಬಾಡಿ ತುಂಬಿ ನೀವು ಬಟ್ಟೆ ಹಾಕೋರಿ, ಇದು ಹಾಕೋರಿ, ಅದು ಹಾಕೋರಿ. ಚಿಲ್ಡ್ರನ್ಸ್ ಮೇಲೆ ಡಿಪೆಂಡ್ ಆಗ್ತೈತಿ. ನೀವು ಫಸ್ಟ್ ನಾವು ಈಕ್ವಾಲಿಟಿ ಬದಲಿ ಮಾತಾಡತ್ತಿದ್ವಿ. ಎಷ್ಟೊಂದು ಇನ್ಇಕ್ವಾಲಿಟಿ ಇಶ್ಯೂಸ್ ನಡೀತಾವೆ ಸೊಸೈಟಿಯಲ್ಲಿ. ನಾವು ಈಗ ಈಕ್ವಾಲಿಟಿ ಬದಲಿ ಮಾತಾಡತ್ತೀವಿ. ಅದು ಹುಡುಗಿಯರ ಮೇಲೆ ಡಿಪೆಂಡ್ ಆಗ್ತೈತಿ, ಹುಡುಗರ ಮೇಲೆ ಡಿಪೆಂಡ್ ಆಗ್ತೈತಿ. ಹೇಗೆ ಹುಡುಗರಿಗೆ ನಾವು ಫಸ್ಟ್ ಎಜುಕೇಟ್ ಮಾಡಬೇಕು. ಹುಡುಗಿಯಾಗ ಎಲ್ಲರಿಗೂ ಅಕ್ಕಾರ ತಂಗಿಯಾರ ಅದು ಹೇಳೋದು ಎಲ್ಲ. ಬಟ್ ಜಸ್ಟ್ ಹುಡುಗಿಯರ ಮೇಲೆ ಡಿಪೆಂಡ್ ಆಗಿರಂಗಿಲ್ಲ. ನಾವು ಎವ್ರಿ ಟೈಮ್ ಚೂಡಿ ಹಾಕೊಂಡ್ ಬರಂಗಿಲ್ಲ. ಈಗ ನಾವು ಮೂವಿ ಐ ಆಮ್ ದಿ ಲೈಕ್ ನಾ BJP ಜಾಯಿನ್ ಮಾಡಿದ್ದೇನೆ ರೀಸೆಂಟ್ಲಿ. ಬಟ್ ನೀವು ನೋಡ್ರಿ, ನಾ ಈಗ ಮೂವಿಗೆ ಬಂದಿದ್ದ ನನ್ನ ಡ್ರೆಸ್ಸಿಂಗ್ ಸೆನ್ಸ್ ಬೇರೆ ಇದೆ. ನಾ ಯಾವಾಗ ಪಾರ್ಟಿಗೆ ಹೋಗ್ತೀನಿ ನನ್ನ ಡ್ರೆಸ್ಸಿಂಗ್ ಸೆನ್ಸ್ ಬೇರೆ ಇರ್ತೈತಿ. ಬಟ್ ನಮ್ಮ ಸೊಸೈಟಿನಾಗ ಹೆಂಗೈತಿ ಅಂದ್ರೆ, ನೀವು ಎಲ್ಲಿ ಹೋಗ್ತೀರಿ ಚೂಡಿದಾರ ಹಾಕೋರಿ, ಟಿಕ್ಲಿ ಹಚ್ಕೋರಿ, ಬೆಳ್ಳೆ ಹಾಕೋರಿ, ಅದೆಲ್ಲ ಪಾಸಿಬಲ್ ಇಲ್ಲ. ಹೇಗೆ ಜನ್ರೇಷನ್ ಚೇಂಜ್ ಆಗ್ತೈತಿ ಹಂಗೆ ನಾವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂತ ಬರ್ಬೇಕಾಗ್ತೈತಿ. ಸೊ ಮೂವಿ ಬದಲಿ ಏನು ಮಾತಾಡ್ಬೇಕಂದ್ರೆ, ಲವ್ ಜಿಹಾದ್ ಅಂತೂ ನಿಮ್ಗೆ ಗೊತ್ತೈತಿ. ಹೆಂಗೆ ಅವರು ನಮ್ಮ ಹುಡುಗಿಯರ್ಗ ಟ್ರ್ಯಾಪ್ ಮಾಡತ್ತಾರ. ಹಿಂದೂ ಮಂದಿಗೆ ಅವರು ಒಂದು ಲೈಕ್ 20 to 2035 ಏನು ಅವ್ರ ಪೂರಾ ನಮ್ದು ಇಂಡಿಯಾ ಒಂದು ಮುಸ್ಲಿಂ ಕಂಟ್ರಿ ಮಾಡ್ತಾರಂತ. ಅದಂತೂ ನಾನು ಏನು ಹೇಳಂಗಿಲ್ಲ. ಅದ್ರ ಬದಲಿ ನಿಮ್ಗೆ ಎಲ್ಲರೂ ಗೊತ್ತೈತಿ ನಮ್ಮ ಇಂಡಿಯಾ ಹೆಂಗೆ ಹೊಂಟೈತಿ ಹೆಂಗಿಲ್ಲ ಅಂತ ಹೇಳಿ. ಸೊ ಲವ್ ಜಿಹಾದ್ ಬದಲಿ ಮಾತಾಡ್ಬೇಕಂದ್ರೆ, ಈಗ ನಮ್ಗೆ ಅವರು ನೀವು ಹೇಳಿದ್ರಿ 16 to 18 years ಏನಿರ್ತೈತಿ, 18 to 20 years ಒಳಗಡೆ ಏನಿರ್ತೈತಿ ನಮ್ದು ಡೆವಲಪಿಂಗ್ ಸ್ಟೇಜ್ ಇರ್ತೈತಿ. ಇನ್ನು ನಾವು ಮೆಚುರೇಷನ್ ಸ್ಟೇಜ್ನಾಗ ಇರ್ತೇವೆ. ಅವಾಗ ಅವ್ರು ಏನು ಮಾಡ್ತಾರ, ಮೋಲ್ಡ್ ಮಾಡೋದು ಸ್ಟೇಜ್ ಅದು ಭಾಳ ಲೈಕ್ ಅವಾಗ ನಾವು ಜಲ್ದಿ ಚೇಂಜ್ ಮಾಡ್ಕೋತೇವೆ ನಾವು ಮೈಂಡ್. ಈಗ ನಾವು ನೋಡ್ರಿ, ಐ ಆಮ್ 22 ನಾವು. ನನ್ಗೆ ಯಾರು ಬಂದು ಹೇಳಿದ್ರೆ ನಂಗೆ ಗೊತ್ತೈತಿ ಏನು ಕರೆಕ್ಟ್ ಐತಿ ಏನು ರಾಂಗ್ ಐತಿ. ಅವ್ರು ಏನು ಟಾರ್ಗೆಟ್ ಮಾಡತ್ತಾರ ಅಂದ್ರೆ 15 to 20 years ಅದ್ರ ಒಳಗಡೆ ಏನು ಹುಡುಗಿಯರ್ಗದಾರ ಅವ್ರಿಗೆ ಟಾರ್ಗೆಟ್ ಮಾಡೋದು, ಅವ್ರಿಗೆ ಮೋಲ್ಡ್ ಮಾಡೋದು, ಅವ್ರಿಗೆ ಹೇಗೆ ಬೇಕು ಲೈಕ್ ಇಸ್ಲಾಮಿಯನ್ ಸ್ಟೇಟ್ಸ್ ಎಲ್ಲ ಹೇಳೋದು. ನಮ್ಮ ಹಿಂದೂ ನಾವು ನೋಡ್ರಿ, ನಾ ಎಲ್ಲ ಯುವತಿ ಮತ್ತು ಯುವಕರಿಗೆ ಏನು ಹೇಳ್ತೀರಂದ್ರೆ, ನಮ್ದು ಕಲ್ಚರ್, ನಮ್ಮ ರೂಟ್ಸ್, ನಮ್ದು ಹಿಂದೂ ರೂಟ್ಸ್ ಏನದಾವ ಅದು ಬಿಟ್ಕೊಡ್ಬೇಡ. ಫಸ್ಟ್ಲಿ ಅವರು ಅದು ತಿಳ್ಕೊಬೇಕು. ಈಗ ಗಣಪತಿ ಹಬ್ಬಕ್ಕೆ ಹೋದ್ರೂ ಬೇರೆನ ಡ್ರೆಸ್ಸಿಂಗ್ ಸೆನ್ಸ್ ಅದು ಇದು ಇರ್ತದೆ ಅಂತ ಹೇಳಿ ಅವರು ಭಾಳ ಜಲ್ದಿ ಮೋಲ್ಡ್ ಮಾಡೋದು ಅವ್ರ ಕಡೆ ಅದು ಕೆಪಾಸಿಟಿ ಅವ್ರು ಬಿಲ್ಡ್ ಮಾಡ್ಕೊಂಡಿದ್ದಾರೆ. ಅದನ್ನು ನಾವು ಎಲ್ಲ ತಿಳ್ಕೊಂಡು ಸ್ವಲ್ಪ ಅವ್ರ ಬಿಹೇವಿಯರ್ ನೋಡಿ ನಾವು ದೂರ ಇರಬೇಕು. ಹುಡುಗರಾಗಲಿ ಹುಡುಗಿಯರಾಗಲಿ, ಆಲ್ವೇಸ್ ಮುಸ್ಲಿಮ್ ಅವ್ರು ಯಾವತ್ತೂ ಚೇಂಜ್ ಆಗಕ್ಕೆ ಸಾಧ್ಯ ಇಲ್ಲ. ಸೊ ನಮ್ಮ ಮೇಲೆ ಡಿಪೆಂಡ್ ಆಗ್ತೈತಿ ನಾವು ಅವ್ರ ಜೊತೆ ಹೆಂಗೆ ಬಿಹೇವ್ ಮಾಡ್ತೇವೆ ಅಂತ ಹೇಳಿ. ವರದಿಗಾರ ಶಶಿಕಾಂತ್ ಕೊರವರ್.